ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆನೆ ಬನಾನಾ ಹಾಗೆ ಡೇಟ್ಸು ಮತ್ತು ಆ್ಯಪಲನ್ನು ಹಾಕಿ ಪಾಪುಗೆ ಒಂದು ಸ್ಮೂತಿನ ಮಾಡಿಕೊಡ್ತಾ ಇದ್ದೀನಿ. ಮಿಕ್ಸರ್ ಜಾರ್ನಲ್ಲಿ ಇದೆಲ್ಲದನ್ನು ಹಾಕಿ ಗ್ರೈಂಡ್ ಮಾಡೋವಂಥದ್ದು ಅಷ್ಟೇ. ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಇಷ್ಟ ಆಗುತ್ತೆ. ನೀನು ಇಲ್ಲಿ ಬೇಡ ಬೇಡ ಅಂತ ಹೇಳಿ ಹಠ ಮಾಡ್ತಿದ್ದ, ಫೋರ್ಸ್ಫುಲಿ ತಿನ್ಸಿದ್ದಾಯಿತು. ಹಾಲನ್ನು ಕೂಡ ಕುಡ್ದಿರಲಿಲ್ಲ, ನೀರು ಕೂಡ ಕುಡ್ದಿರಲಿಲ್ಲ ಇವತ್ತು ಬೆಳಗ್ಗೆ. ಹಾಗಾಗಿ ಇವತ್ತು ಬೆಳಗ್ಗೆ ಏನೂ ತಿಂಡಿ ಮಾಡಿರಲಿಲ್ಲ. ಅಮ್ಮ ಸ್ವಲ್ಪ ಅಡುಗೆ ಮನೆಯಲ್ಲಿ ಕೆಲಸ ಇದೆ ಅಂತ ಹೇಳಿ ಡೈರೆಕ್ಟಾಗಿ ಮುದ್ದೆನ ಮಾಡಿದರು. ಮುದ್ದೆ, ಹೆಸರು ಕಾಳಿನ ಮಜ್ಜಿಗೆ ಸಾರು. ಹಾಗೆ ಅದಾದಮೇಲೆ ಊಟನ ಮುಗಿಸ್ಕೊಂಡು ತುಪ್ಪನ ಕಾಯಿಸ್ತಿದ್ರು. ತುಪ್ಪ ಕಾಯಿಸೋವಂಥ ವಿಧಾನನ ನಾನು ಆಲ್ರೆಡಿ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಒಂದು ಸಲ ಚೆಕ್ ಮಾಡಿ, ಯಾರಿಗಾದ್ರೂ ಬೇಕಿದ್ದರೆ ಹಳೆ ಕಾಲದಲ್ಲಿ ಯಾವ ರೀತಿ ಕಾಯಿಸ್ತಾಯಿದ್ರು ಅಂತ ಹೇಳಿ. ಇದು ಕೂಡ ಮುಗೀತು ಕೆಲಸ. ಸೊ ಅಮ್ಮ ಇಲ್ಲಿ ತಿಂಡಿನ ತಿನ್ನಿಸ್ತಾಯಿದ್ರು. ಅವನು ಸ್ಮೂತಿ ಕೂಡ ಸ್ವಲ್ಪ ಅರ್ಧನೇ ತಿಂದ ಅಷ್ಟೇ. ಅದಕ್ಕೆ ಆಟ ಆಡಿಕೊಂಡು ನಿಧಾನಕ್ಕೆ ತಿಂತಾಯಿದ್ದ ಆಚೆಗಡೆ. ಇವಾಗ ಸ್ವಲ್ಪ ಊಟನ ಫೋರ್ಸ್ಫುಲಿ ಮಾಡಿಸ್ಕೊಳ್ತಾ ಇದ್ದಾನೆ. ಯಾಕೆ ಅಂತ ಗೊತ್ತಿಲ್ಲ, ಕೆಲವೊಂದು ದಿನ ಹಾಗೇ ಮಾಡ್ತಾನೆ. ಇಲ್ಲಿ ಸೀಬೆ ಹಣ್ಣನ್ನು ತೊಗೊಂಬಂದಿದ್ರು, ನಮ್ಮ ಹಳೆ ಮನೆ ಹತ್ರ ಇತ್ತು, ಗಿಡದಲ್ಲಿ ತುಂಬಾ ಬಿಟ್ಟಿದ್ದು ಅಂತ ಹೇಳಿ ಅಮ್ಮ ಕಿತ್ಕೊಂಬಂದಿದ್ರು. ಒಂದನ್ನು ಪೂರ್ತಿ ತಗೊಂಡೋಗಿ ತಿಂತಾಯಿದ್ದ. ಈ ಥರದನ್ನೆಲ್ಲ ಚೆನ್ನಾಗಿಯೇ ತಿಂತಾನೆ. ಸೊ ಅದಾದಮೇಲೆ ನಾನು ಇಲ್ಲಿ ಹಣ್ಣುಗಳನ್ನ ತಿಂತಾಯಿದ್ದೆ. ತಿಂಡಿನ ಮುಗಿದ್ಮೇಲೆ ಒಂದು ಮಧ್ಯಾಹ್ನ ಟೈಮಲ್ಲಿ ಒಂದು 12 ಗಂಟೆಗೆಲ್ಲ ಟೀ ಏನು ಕುಡಿಲಿಲ್ಲ ಅಂತಂದರೆ ಇದನ್ನು ತಿಂತೀನಿ. ಟೀನ ಕೂಡ ಆದಷ್ಟು ಅವಾಯ್ಡ್ ಮಾಡಿದ್ದೀನಿ. ಅಲ್ಲಿಂದ ಸ್ನಾನ ಎಲ್ಲ ಮುಗಿಸ್ಕೊಂಡು ಒಂದು ದೇವಸ್ಥಾನಕ್ಕೆ ಹೋದೆ. ನಮ್ಮೂರಿನ ಪಕ್ಕದಲ್ಲೇ ಇರೋವಂಥದ್ದು ಇದು, ಜುಂಜಪ್ಪ ಅಂತ ಹೇಳಿ ದೇವರು. ಹಾವು ಚೇಳು ಮನೆಯಲ್ಲಿ ಏನಾದರೂ ಕಾಣಿಸ್ಕೊಂಡ್ರೆ ಈ ಒಂದು ದೇವಸ್ಥಾನಕ್ಕೆ ಎಲ್ಲರೂ ಕೂಡ ಹೋಗಿ ಬರ್ತಾರೆ. ವರ್ಷಕ್ಕೆ ಒಂದು ಸಲನಾದರೂ ಹೋಗ್ತೀವಿ ನಾವಂತೂ. ಸೊ ನಮ್ಮ ಮನೆ ಹತ್ರ ಚೇಳು ಎಲ್ಲ ಕಾಣಿಸ್ಕೊಂಡಿತ್ತು, ಹಾಗಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ನಾನೇ ಹೋಗಿ ಬಂದೆ. ಇದು ಹೊಸದಾಗಿ ದೇವಸ್ಥಾನನ ಕಟ್ಟಿದ್ದಾರೆ. ಇಲ್ಲಿ 3 ದೇವರು ಇರೋವಂಥದ್ದು. 2 ಬೇರೆ ದೇವರ ಹೆಸರು ನನಗೆ ಗೊತ್ತಿಲ್ಲ. ಒಂದು ಜುಂಜಪ್ಪ. ಈ ದೇವಸ್ಥಾನ ಹೊಸದಾಗಿ ಮಾಡಿದ್ದಾರೆ, ಒಂದು 6 ತಿಂಗಳಾಗಿದೆ ಅನಿಸುತ್ತೆ ಅಷ್ಟೇ. 3ಕ್ಕೂ ಸಪ್ರೇಟಾಗಿ ಪೂಜೆ ಮಾಡೋವಂಥವ್ರು ಇರ್ತಾರೆ. ಸೊ ನಾನು ಹೋದಾಗ ಇನ್ನೂ ಎಲ್ಲ ಪ್ರಿಪ್ರೇಷನ್ ರೆಡಿ ಮಾಡ್ಕೊಳ್ತಾಯಿದ್ರು, ಹಾಗಾಗಿ ನಾನು ಈ ವಿಡಿಯೋನ ತಗೊಂಡೆ. ನೋಡಿ, ಇದೇನೇ ದೇವಸ್ಥಾನ, ದೇವರು ತುಂಬಾ ಚೆನ್ನಾಗಿದೆ. ಏನೇ ಹಾವು ಅಥವಾ ಚೇಳು ಯಾವುದೇ ರೀತಿಯಾದಂಥ ವಿಷಜಂತುಗಳು ಕಾಣಿಸ್ಕೊಂಡಾಗ ಈ ದೇವಸ್ಥಾನಕ್ಕೆ ಹೋಗಿ ಬಂದರೆ ಮತ್ತೆ ಸ್ವಲ್ಪ ದಿನಗಳಂತೂ ಕಾಣಿಸ್ಕೊಳ್ಳೋದೇ ಇಲ್ಲ. ಸೊ ಅಲ್ಲಿ ಮುಗಿಸ್ಕೊಂಡು ಬಂದೆ. ಇಲ್ಲಿ ನೋಡಿ, ಕೈ ಮೇಲೆ ಹೆಂಗೆ ಗೀಚ್ತಾ ಇದ್ದಾನೆ ಅಂತ ಹೇಳಿ. ಅವ್ನು ಏನು ಹೇಳ್ತಾನೋ ಅದನ್ನೇ ಕೇಳಬೇಕು, ಇಲ್ಲಾಂದರೆ ಸುಮ್ಮನೆ ಅಳ್ತಾನೇ ಇರ್ತಾನೆ. ಇಷ್ಟು ಸಮಾಧಾನ ಮಾಡಿದ್ರು ಸಮಾಧಾನ ಆಗಲ್ಲ. ಅದಕ್ಕೋಸ್ಕರ ಹೋಗಲಿ ಬರೆಯಪ್ಪ ಅಂತ ಹೇಳಿ ಪೆನ್ ಕೊಟ್ಟು ಸುಮ್ಮನೆ ಕೂತ್ಕೊಂಡಿದ್ದೆ. ಮಕ್ಕಳನ್ನ ನಿಭಾಯಿಸೋದು ತುಂಬಾ ಕಷ್ಟ. ಸೊ ಇಲ್ಲಿ ನೋಡಿ, ಈವ್ನಿಂಗು ಕಡಲೆಪುರಿನಲ್ಲಿ ಸ್ನ್ಯಾಕ್ಸನ್ನು ಮಾಡಿದರು. ಅದನ್ನು ಕೂಡ ಅಷ್ಟೇ ಸ್ಪೂನ್ ಕಿತ್ಕೊಂಡು ಅವನೇ ತಿನ್ನೋದಕ್ಕೆ ಹೋಗ್ತಾ ಇದ್ದ. ಅವನಿಗೆ ಹೇಳಿದ್ದೇ ಆಗಬೇಕು. ಸೊ ನನಗೆ ಒಂದು ಹೆಲ್ತಿ ಸ್ನ್ಯಾಕ್ಸ್ ಅಂದರೆ ಮಕಾನನ ಫ್ರೈ ಮಾಡಿಕೊಂಡು ತಿಂತೀನಿ. ಬೇರೆ ಪಾಪ್ಕಾರ್ನ್ ಆಗಿರ್ಬೋದು, ಮಕಾನ ಆಗಿರ್ಬೋದು, ಈ ರೀತಿಯಾಗಿ ತಿಂತೀನಿ. ತುಂಬ ಅನ್ಹೆಲ್ದಿ ಸ್ನ್ಯಾಕ್ಸ್ನೆಲ್ಲ ಬಿಟ್ಬಿಟ್ಟಿದ್ದೀನಿ. ಚಿಪ್ಸ್ ಆಗಿರ್ಬೋದು ಎಲ್ಲದನ್ನು ಕೂಡ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿದ್ದೀನಿ. ಸಂಜೆಗೆ ನಾನು ಮಜ್ಜಿಗೆ ಸಾರಿನಲ್ಲೇ ತಿನ್ನಲಿಲ್ಲ, ಸ್ವಲ್ಪ ರಸಮ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೆ. ಇದು ತುಂಬಾ ಕ್ವಿಕ್ಕಾಗಿ ಆಗುತ್ತೆ ರಸಮ್ಮು. ನನಗಂತೂ ತುಂಬಾ ಇಷ್ಟ ಇದು. ಯಾವಾಗಾದರೂ ಗಂಟ್ಲು ನೋವು ಬಂದಿದ್ದಾಗ ಅಥವಾ ತುಂಬ ಚಳಿ ವೆದರ್ ಇದ್ದಾಗ ಎಲ್ಲ ಇದನ್ನು ಮಾಡ್ಕೊಳ್ತಾನೆ ಇರ್ತೀನಿ. ಇದರ ರೆಸಿಪಿನ ಕೂಡ ಆಲ್ರೆಡಿ ಶೇರ್ ಮಾಡಿದ್ದೀನಿ ಸಪ್ರೇಟಾಗಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೂ ಮಾಡಬೇಕು ಅಂತ ಅಂದ್ಕೊಂಡಿರೋರು ಇದ್ದರೆ ಖಂಡಿತ ಹೋಗಿ ಒಂದು ಸಲ ಚೆಕ್ ಮಾಡಿ. ಇದನ್ನು ಬಾಣಂತನ ಟೈಮ್ನಲ್ಲಿ ಕೂಡ ನಾನು ತುಂಬಾ ತಿಂತಾ ಇದ್ದೆ. ಸೊ ಹೀಟ್ ಆಗಿರುವಂಥದ್ದು ಇದು. ಕಾಳು ಮೆಣಸಿಂದ ಮಾಡುವಂಥದ್ದು ಮೆಣಸಿನ ಸಾಂಬಾರು. ಸ್ಟಾರ್ಟಿಂಗ್ ಡೇಸ್ನಲ್ಲಿ ಜಸ್ಟ್ ಏನು ಪೌಡರ್ನ ಕುಟ್ಟಿ ಪುಡಿ ಮಾಡಿದ್ದೀನಿ ಅದನ್ನು ಮಾತ್ರ ಹಾಕಿ ಮಾಡಿಕೊಡ್ತಾಯಿದ್ರು. ಗ್ರ್ಯಾಜುಯಲಿ ಒಂದು 4 ಮಂತ್ಸ್ ಆದಮೇಲೆ ಟೊಮೊಟೊನ ಕೂಡ ಯೂಸ್ ಮಾಡಿ ಮಾಡಿಕೊಡ್ತಾಯಿದ್ರು. ಆ ಟೈಮ್ನಲ್ಲಿ ಏನು ಸಾಂಬಾರು ಮಾಡೋವಂಥದ್ದು, ಏನು ತಿನ್ನೋವಂಥದ್ದು ಅಂತ ಹೇಳಿ ತುಂಬಾ ಕ್ವಶನ್ಸ್ ಇರುತ್ತೆ, ಸಾಕಾಗೋಗುತ್ತೆ. ತುಂಬ ಡಯಟ್ ಮಾಡೋದಕ್ಕೆ ಅಂತೂ ಆಗೋದಿಲ್ಲ. ಹಾಗಾಗಿ ಈ ಸಾಂಬಾರಂತೂ ತುಂಬ ಟೇಸ್ಟಿಯಾಗಿರ್ತಾಯಿತ್ತು. ಮೆಣಸಿನ ಸಾಂಬಾರು ತುಂಬಾ ಬೇಗ ಮಾಡ್ಕೊಳ್ಬೋದು. ಮಿಕ್ಸರ್ ಜಾರ್ ಆಗಲಿ ಏನೂ ಕೂಡ ಬೇಕಾಗೋದಿಲ್ಲ.
ಹಾಗೆಯೇ ಗಂಟಲು ಕಟ್ತಾ ಇರೋವಂಥವ್ರು, ಗಂಟಲು ನೋವು ಬಂದಿದ್ದರೆ, ಈ ಜ್ವರ, ಶೀತ, ಕೆಮ್ಮು, ನೆಗಡಿ ಏನೇ ಆಗಿರಲಿ, ಇದೊಂದು ಸ್ವಲ್ಪ ರಸಮನ್ನು ಮಾಡಿಕೊಂಡು ಹಾಗೇ ಸ್ವಲ್ಪ ಬಿಸಿ ಬಿಸಿ ಇರೋವಾಗಲೇ ನಿಧಾನವಾಗಿ ಕುಡಿತಾ ಇದ್ದರೆ ಅದೆಲ್ಲವೂ ಕೂಡ ಕಡಿಮೆ ಆಗುತ್ತೆ. ಹಾಯ್, ನಮಸ್ತೆ. 6 ಮಂತ್ಸಿಂದ ಒಂದು ಮಗುವಿನ ಫುಡ್ ರೂಟೀನ್ ಯಾವ ರೀತಿ ಇರಬೇಕು, ಯಾವಾಗ ಮಗುವಿಗೆ ಸರಿಯನ್ನು ತಿನ್ನಿಸೋದಕ್ಕೆ ಸ್ಟಾರ್ಟ್ ಮಾಡಬೇಕು, ಪ್ರೀ ಮೆಚ್ಯೂರ್ ಮಕ್ಕಳಿಗೆ ಯಾವಾಗ ಸ್ಟಾರ್ಟ್ ಮಾಡಬೇಕು, ಏನೆಲ್ಲ ತಿನ್ನೋದಕ್ಕೆ ಕೊಡಬೇಕು ಅನ್ನುವಂಥ ಕ್ವಶನ್ಸ್ಗೆ ಆನ್ಸರನ್ನು ಮಾಡ್ತಾ ಇದ್ದೀನಿ. ಮೊದಲನೇದಾಗಿ, ಪ್ರೀ ಮೆಚ್ಯೂರ್ ಮಕ್ಕಳಿಗೆ 6 ತಿಂಗಳಿಗೆ ಸರಿಯನ್ನು ತಿನ್ನಿಸುವಂಥದ್ದು ಸರಿ ಇಲ್ಲ. ಅವಕ್ಕೆ ಡೈಜೆಷನ್ ಪವರ್ ಇನ್ನೂ ಬಂದಿರೋದಿಲ್ಲ, ಚೆನ್ನಾಗಿ ಒಂದು ಡೈಜೆಸ್ಟಿವ್ ಸಿಸ್ಟಮ್ ವರ್ಕ್ ಆಗೋದಿಲ್ಲ. ಹಾಗಾಗಿ ಆ ಮಕ್ಕಳಿಗೆ 7 ತಿಂಗಳು ಕಂಪ್ಲೀಟ್ ಆದ ನಂತರ 8ನೇ ತಿಂಗಳಲ್ಲಿ ಸ್ಟಾರ್ಟ್ ಮಾಡ್ಕೊಳ್ಬೇಕು. ನಿಮ್ಮ ಮಗು ಎಷ್ಟು ಪ್ರೀಮೆಚ್ಯೂರ್ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಮಗು 1.5 kg ಇತ್ತು ಅಂದಾಗ 6 ಮಂತ್ಸ್ ಕಂಪ್ಲೀಟ್ ಆದಮೇಲೆ, ಹುಟ್ಟಿದಾಗ 1.5 kg 2 kg ಇತ್ತು ಅಂದಾಗ 6 ತಿಂಗಳು ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಬ್ರೀಸ್ಟ್ ಫೀಡ್ ಮಾಡಿ 7ನೇ ತಿಂಗಳಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಮಗು 1 kg 1 kg 200 ಗ್ರಾಮು ಅಥವಾ 1 kgಗಿಂತ ಕಡಿಮೆ ಇತ್ತು ಅಂದಾಗ ಕಂಪ್ಲೀಟಾಗಿ 8 ತಿಂಗಳು ಕಂಪ್ಲೀಟ್ ಆಗೋವರೆಗೂ ನೀವು ವೆಯ್ಟ್ ಮಾಡಬೇಕು. ಅಲ್ಲಿವರೆಗೂ ಬ್ರೀಸ್ಟ್ ಫೀಡನ್ನು ಮಾಡಬೇಕು. ಇನ್ನೊಂದು ಕ್ವಶನ್ ಬರುತ್ತೆ, ಬ್ರೀಸ್ಟ್ ಫೀಡ್ ಮಾಡಲಿಕ್ಕೆ ನಮಗೆ ಎದೆ ಹಾಲು ಬರ್ತಾ ಇಲ್ಲ ಮೇಡಮ್, ಏನು ಮಾಡೋವಂಥದ್ದು? ಆವಾಗ ಖಂಡಿತ ಯಾವುದೇ ಹಸುವಿನ ಹಾಲನ್ನು ಕೊಡೋದಕ್ಕೆ ಹೋಗಬೇಡಿ. ಹಸುವಿನ ಹಾಲನ್ನು 1 ವರ್ಷದ ಒಳಗಿನ ಮಕ್ಕಳು ಡೈಜೆಷನ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಕಿಡ್ನಿ ಪ್ರಾಬ್ಲಮ್ಸ್ ಆಗುತ್ತೆ. ಹಾಗಾಗಿ ಫಾರ್ಮುಲಾ ಮಿಲ್ಕನ್ನೇ ಕೊಡಬೇಕು. ಸರಿಯನ್ನು ತಿನ್ನಿಸೋದಕ್ಕೆ ಸ್ಟಾರ್ಟ್ ಮಾಡಬೇಡಿ. ಕಂಪ್ಲೀಟಾಗಿ ಬ್ರೆಸ್ಟ್ ಮಿಲ್ಕ್ ಬರ್ತಾ ಇಲ್ಲ ಅಂದಾಗ ಆವಾಗ ಒಂದು ಸ್ವಲ್ಪ ಪ್ರಮಾಣದಲ್ಲಿ 6 ತಿಂಗಳು ಕಂಪ್ಲೀಟ್ ಆದಮೇಲೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಪ್ರೀ ಮೆಚ್ಯೂರ್ ಮಗುವಿಗೆ 6 ತಿಂಗಳು 7 ತಿಂಗಳು ನಿಮಗೆ ಹೇಳಿದ್ನಲ್ಲ, ನಿಮ್ಮ ಮಗು ಎಷ್ಟು ವೆಯ್ಟ್ ಇರುತ್ತೆ ಅದ್ರ ಮೇಲೆ ಈ ರೀತಿಯಾಗಿ ನೀವು ಕೊಡಬೇಕಾಗತ್ತೆ. ಯಾವಾಗ ಸ್ಟಾರ್ಟ್ ಮಾಡ್ಕೊಳ್ತೀರಾ ಆವಾಗ ಫಸ್ಟು ರಾಗಿ ಸರಿಯನ್ನು ಸ್ಟಾರ್ಟ್ ಮಾಡ್ಕೊಳ್ಬೇಕು. ಯಾಕಂದರೆ ಅದರಿಂದ ಯಾವುದೇ ಮಗುವಿಗೆ ಅಲರ್ಜಿ ಆಗೋದಿಲ್ಲ. ರಾಗಿ ಅಕ್ಕಿ ಆಗಲಿ ಯಾವುದೇ ರೀತಿಯಾದಂಥ ಅಲರ್ಜಿಯನ್ನು ಉಂಟು ಮಾಡೋದಿಲ್ಲ ಮಕ್ಕಳಿಗೆ. ಕೆಲವೊಂದು ಮಕ್ಕಳಿಗೆ ಬಾದಾಮಿ ಅಲರ್ಜಿ ಇರುತ್ತೆ, ಕೆಲವೊಂದು ಮಕ್ಕಳಿಗೆ ಕಡಲೆ ಬೀಜದ ಅಲರ್ಜಿ ಆಗಿರುತ್ತೆ. ಅದು ನಮಗೇನು ಗೊತ್ತಿರೋದಿಲ್ಲ ಮಗುವಿಗೆ ಯಾವುದನ್ನು ತಿಂದರೆ ಅಲರ್ಜೀಸ್ ಆಗುತ್ತೆ ಅನ್ನೋವಂಥದ್ದು. ಸೊ ಹಾಗಾಗಿ ಫಸ್ಟು ರಾಗಿ ಸರಿಯನ್ನು ಮಾಡ್ಕೊಳ್ಬೇಕು. ರಾಗಿ ಸರಿಯನ್ನು ಯಾವ ರೀತಿ ಮಾಡ್ಕೊಳ್ಳೋ ಅಂಥದ್ದು ಅಂತ ಹೇಳಿ ನನ್ನ ಪ್ರೀವಿಯಸ್ ವಿಡಿಯೋನಲ್ಲಿ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ. ಸರಿನ ಯಾವ ರೀತಿ ಮಾಡೋದು, ಪೌಡರ್ನ ಯಾವ ರೀತಿ ಮಾಡೋದು ಅಂತ ಕೂಡ ಅಪ್ಲೋಡ್ ಮಾಡಿದ್ದೀನಿ. ರಾಗಿ ಸರಿನ ಡೈಲಿ 1 ಸಲ ಸ್ಟಾರ್ಟ್ ಮಾಡ್ಕೊಳ್ಬೇಕು. ಈಗ 6 ತಿಂಗಳು ಕಂಪ್ಲೀಟ್ ಆಗಿದೆ, ಸರಿನ ಕೊಡ್ತಾ ಇದ್ದೀರಾ ಅಂದರೆ ದಿನಕ್ಕೆ 1 ಸಲ ಯಾವಾಗಾದರೂ ಸ್ಟಾರ್ಟ್ ಮಾಡ್ಕೊಳ್ಳಿ. ಆದಷ್ಟು ನೈಟ್ ಟೈಮ್ ಬೇಡ, ಮಧ್ಯಾಹ್ನ ಅಥವಾ ಬೆಳಗ್ಗೆ ಟೈಮ್ ಒಂದು 10 ಗಂಟೆ ಇಲ್ಲ 2 ಗಂಟೆ ಮಧ್ಯಾಹ್ನ ಟೈಮಲ್ಲಿ ನಿಮ್ಗೆ ಯಾವಾಗ ಬೇಕನ್ಸುತ್ತೆ ಆಗ ರೂಢಿನ ಮಾಡ್ಕೊಳ್ಳಿ. ಎಷ್ಟನ್ನ ಕೊಡಬೇಕು? ತುಂಬ ಕಡಿಮೆ ಕ್ವಾಂಟಿಟಿನಲ್ಲಿ ಸ್ಟಾರ್ಟ್ ಮಾಡ್ಕೊಳ್ಬೇಕಾಗುತ್ತೆ. 1 ಸ್ಪೂನ್ ಹಿಟ್ಟನ್ನು ಹಾಕಿ ಮಾಡೋವಂಥದ್ದು ಸ್ಟಾರ್ಟಿಂಗ್ನಲ್ಲಿ. ಮಗು ಎಷ್ಟು ತಿನ್ನುತ್ತೆ ಅನ್ನೋವಂಥದ್ದು ನಿಮಗೆ ಯಾವಾಗ ಗೊತ್ತಾಗ್ತಾ ಹೋಗುತ್ತೆ. ಸ್ವಲ್ಪ ಸ್ವಲ್ಪವಾಗಿ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗಬೇಕು ನೀವು. ಫಸ್ಟೇ ಜಾಸ್ತಿನ ಕೊಡೋ ಹಾಗಿಲ್ಲ. ಅದಾದ ನಂತರ ಸರಿನ ಕೊಟ್ಟಮೇಲೆ ನೀರನ್ನು ಕೊಡ್ಬೋದಾ? ಖಂಡಿತ 6 ತಿಂಗಳವರೆಗೆ ಕಂಪ್ಲೀಟಾಗಿ ನೀರನ್ನು ಅವಾಯ್ಡ್ ಮಾಡಬೇಕು, ಕೊಡೋ ಹಾಗಿಲ್ಲ. ಈಗ ಸರಿನ ಕೊಡ್ತಾ ಇದ್ದೀರಾ ಅಂದರೆ ದಿನಕ್ಕೆ 30 ml ನೀರನ್ನು ಕೊಡ್ಬೋದು, 30 ml ನೀರು. ಸರಿನ ತಿನ್ನಿಸಿದ ನಂತರ ನೀರನ್ನು ಕುಡಿಸಿ, ಉಗುರು ಬೆಚ್ಚಗಿರುವಂಥ ನೀರು, ತಣ್ಣೀರನ್ನು ಕೊಡಬೇಡಿ. ಸೊ ಅದಾದ ನಂತರ 1 ತಿಂಗಳವರೆಗೆ ರಾಗಿ ಸರಿಯನ್ನೇ ಕಂಟಿನ್ಯೂ ಮಾಡಬೇಕು. ಒಂದು 15 ದಿನ ಇದೇ ರೀತಿಯಾಗಿ 1 ಟೈಮ್ ಕೊಡ್ತಾ ಬನ್ನಿ. ಅದಾದ ನಂತರ ಇನ್ಕ್ರೀಸ್ ಮಾಡ್ಕೊಳ್ಳಿ, 2 ಟೈಮ್ ಕೊಡಿ. ಅದು ಡೈಜೆಸ್ಟ್ ಮಾಡ್ಕೊಳ್ತಾ ಇದೆ, ಅದಕ್ಕೆ ಏನು ಪ್ರಾಬ್ಲಮ್ ಆಗ್ತಾ ಇಲ್ಲ, ಮೋಷನ್ ಹೋಗ್ಲಿಕ್ಕೆಲ್ಲ ಅಂತ ಹೇಳಿ ಗೊತ್ತಾದರೆ 2 ಟೈಮ್ ಸ್ಟಾರ್ಟ್ ಮಾಡ್ಕೊಳ್ಳಿ. 2 ತಿಂಗಳವರೆಗೆ ಇದನ್ನೇ ಮಾಡಬೇಕಾಗುತ್ತೆ. 8 ತಿಂಗಳು ಕಂಪ್ಲೀಟ್ ಆಗಿದೆ, ರಾಗಿ ಸರಿನ 2 ತಿಂಗಳು ಕೊಟ್ಟಿದ್ದೀರಾ. ನೆಕ್ಸ್ಟ್ ಏನು ಕೊಡುವಂಥದ್ದು? ಡ್ರೈ ಫ್ರೂಟ್ ಸರಿನ ಸ್ಟಾರ್ಟ್ ಮಾಡ್ಕೊಳ್ಬೋದು. ಅಷ್ಟೊತ್ತಿಗೆ ಮಗುವಿನ ಡೈಜೆಷನ್ ಪವರನ್ನು ಇಂಪ್ರೂವ್ ಆಗಿರುತ್ತೆ, ಚೆನ್ನಾಗಿ ಡೈಜೆಷನ್ ಆಗ್ತಾ ಇರುತ್ತೆ. ಸೊ ಆಗ ನೀವು ಡ್ರೈ ಫ್ರೂಟ್ಸ್ ಸರಿನ ಸ್ಟಾರ್ಟ್ ಮಾಡ್ಕೊಳ್ಳಿ. ಡ್ರೈ ಫ್ರೂಟ್ಸ್ ಪೌಡರ್ನ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಯಾವ ರೀತಿ ಮಾಡೋದು ಅಂತ ಹೇಳಿ.
ನನ್ನ ಯೂಟ್ಯೂಬ್ ಚಾನಲ್ನಲ್ಲಿದೆ, ಒಂದು ಸಲ ಚೆಕ್ ಮಾಡಿ. ಅದನ್ನು ಕೂಡ ಅಷ್ಟೇ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಸರಿನ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ. ಮಗು ಅದನ್ನು ಡೈಜೆಸ್ಟ್ ಮಾಡಬೇಕು, ಯಾಕಂದರೆ ಡ್ರೈ ಫ್ರೂಟ್ಸು ತುಂಬಾ ಹೀಟ್ ಇರುತ್ತೆ, ಹಾಗೆಯೇ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ನಿಮ್ಮ ಮಗು ಡೈಜೆಸ್ಟ್ ಮಾಡ್ಕೊಳ್ತಿದೆ ಅಂತ ಗೊತ್ತಾದಾಗ ಅದನ್ನು ಗ್ರ್ಯಾಜುಯಲಿ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಮಗುವಿಗೆ ರೈಸನ್ನು ಯಾವಾಗ ಕೊಡುವಂಥದ್ದು? ಖಂಡಿತ ಒಂದು 9 ಮಂತ್ಸಿಗೆ ಪ್ರೀಮೇಚೂರ್ ಮಕ್ಕಳಿಗೆ ರೈಸನ್ನು ಸ್ಟಾರ್ಟ್ ಮಾಡ್ಕೊಳ್ಬೋದು. ರೈಸ್ ಯಾವ ರೀತಿ ಸ್ಟಾರ್ಟ್ ಮಾಡ್ಕೊಳ್ಬೋದು? ಅನ್ನದ ರೂಪದಲ್ಲಿ ಆದರೂ ಸ್ಟಾರ್ಟ್ ಮಾಡ್ಕೊಳ್ಬೋದು. ಅಂದರೆ ತುಂಬ ಮೆತ್ತಗೆ ಬೇಯಿಸಿ ಸ್ಮ್ಯಾಶ್ ಮಾಡಿ ಅದಕ್ಕೆ ತುಪ್ಪನ ಹಾಕಿ ಕೊಡುವಂಥದ್ದು. ಇಲ್ಲ ಅಂದರೆ ಅಕ್ಕಿಯಿಂದ ಪೌಡರ್ನ ಮಾಡಿ ಸರಿಯನ್ನು ಮಾಡುವಂಥದ್ದು. ಅಕ್ಕಿನ ಚೆನ್ನಾಗಿ ನೆನೆಸಿ ತೊಳೆದ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಹೊತ್ತು ನೆನೆ ಹಾಕಿ ಅದರಿಂದ ಚೆನ್ನಾಗಿ ಅದನ್ನು ಒಣಗಿಸಿ ಅದನ್ನು ಪೌಡರ್ ಮಾಡುವಂಥದ್ದು. ಆವಾಗ ಅಕ್ಕಿ ಹಿಟ್ಟು ತುಂಬಾ ಸಾಫ್ಟ್ ಆಗಿರುತ್ತೆ. ಸೊ ಅದರಿಂದ ಸರಿ ಮಾಡೋದ್ರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಅನ್ನವನ್ನು ಅಷ್ಟೇ ತುಂಬ ಚೆನ್ನಾಗಿ ಬೇಯಿಸಿ ಮೊದಲು ಅನ್ನವನ್ನು ಸ್ಮ್ಯಾಶ್ ಮಾಡಿ ತುಪ್ಪ ಹಾಕಿ ತಿನ್ನಿಸೋವಂಥದ್ದು. ಅದಾದ ನಂತರ ನೀವು ಬೇಳೆ ಅಥವಾ ಕಾಳುಗಳನ್ನ ಇನ್ನೂ ನಿಧಾನವಾಗಿ ಸ್ಟಾರ್ಟ್ ಮಾಡ್ಕೊಳ್ಬೇಕಾಗುತ್ತೆ. 10ನೇ ತಿಂಗಳಿಂದ, ಒಂದು 10ನೇ ತಿಂಗಳಿಂದ 11ನೇ ತಿಂಗಳಿಂದ ನೀವು ಲೇಟಾಗಿಯೇ ಬೇಳೆ ಕಾಳುಗಳನ್ನ ಸ್ಟಾರ್ಟ್ ಮಾಡ್ಕೊಳ್ಬೇಕಾಗತ್ತೆ. ಅದು ಬೇಳೆನ ಕೂಡ ಅಷ್ಟೇ ಪೌಡರ್ ರೀತಿ ಮಾಡಿಕೊಂಡು ಸರಿ ಮಾಡುವಂಥದ್ದು ಅಷ್ಟು ಒಳ್ಳೆಯದಲ್ಲ. ಆದಷ್ಟು ಈ ಕಾಳುಗಳೆಲ್ಲ ಜೊತೆಯಲ್ಲಿ ಮೊಳಕೆ ಕಟ್ಟಿದ ಕಾಳುಗಳ ಜೊತೆಯಲ್ಲಿ ಮಾಡ್ತಾ ಇದ್ದೀನಂದರೆ ಓಕೆ. ಬರೀ ಸಪ್ರೇಟಾಗಿ ಬೇಳೆನೇ ಪೌಡರ್ ಮಾಡಿ ಸರಿನ ಮಾಡಿಕೊಡ್ತಾರೆ ಕೆಲವರು, ಆ ರೀತಿ ಮಾಡಬೇಡಿ. ಅನ್ನದ ಜೊತೆ ಬೇಳೆನ ಹಾಕಿ ಅದು ಚೆನ್ನಾಗಿ ಬೇಯೋರ್ಗೆ ಕದ್ರೋಗ್ಬೇಕು, ಅದು ತುಂಬಾ ಆ ರೀತಿಯಾಗಿ ಸ್ಮ್ಯಾಶ್ ಮಾಡಿ ಅದನ್ನು ತಿನ್ನಿಸುವಂಥದ್ದು. ಅದಾದ ನಂತರ ತರಕಾರಿಗಳನ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿ. ಹಣ್ಣುಗಳನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ತರಕಾರಿ ಅಥವಾ ಹಣ್ಣುಗಳು ಯಾವುದೇ ಕಾರಣಕ್ಕೂ ತುಂಬ ಕೋಲ್ಡ್ ಆಗಿರುವಂಥ ಹಣ್ಣುಗಳನ್ನ ತರಕಾರಿಗಳನ್ನ ಸ್ಟಾರ್ಟ್ ಮಾಡ್ಕೊಳ್ಬಾರ್ದು. ಈಗ ಬಾಳೆಹಣ್ಣು, ಪಚ್ಚ ಬಾಳೆಹಣ್ಣು ಅದರಲ್ಲೂ ಅದು ತುಂಬ ಮಕ್ಕಳಿಗೆ ಕಫಾನ ತರುವಂಥದ್ದು, ಕೋಲ್ಡ್ ಆಗುವಂಥದ್ದು. ಸೊ ಅದನ್ನು ಆದಷ್ಟು ಅವಾಯ್ಡ್ ಮಾಡಿ. ಆ್ಯಪಲ್ ಕೂಡ ಅಷ್ಟೇ, ನಿಮ್ಮ ಮಗುವನ್ನ ಸ್ಟಾರ್ಟಿಂಗ್ ಡೇಸ್ನಲ್ಲಿ ಸ್ವಲ್ಪ ಸ್ವಲ್ಪ ಅದನ್ನು ತಿನ್ನಿಸಿ ನೋಡಿ. ನೀವು ಆ್ಯಪಲನ್ನು ಸಿಪ್ಪೆನ ಎರೆದ್ಬಿಟ್ಟು ಅದನ್ನು ಸಣ್ಣದಾಗಿ ಪೀಸ್ ಮಾಡಿ ಮಿಕ್ಸರ್ ಜಾರ್ನಲ್ಲಿ ಹಾಕಿ ಗ್ರೈಂಡ್ ಮಾಡಿ ತಿನ್ನಿಸೋದಕ್ಕೆ ಸ್ಟಾರ್ಟ್ ಮಾಡಿ. ವೆಯ್ಟ್ ಗೇನ್ ಆಗೋಗುತ್ತೆ ಮಗು. ಅದು ಏನು ಶೀತ ಆಗಲಿಲ್ಲ ನಿಮ್ಮ ಮಗುಗೆ ಅಂತ ಗೊತ್ತಾದಾಗ ಅದನ್ನು ಕಂಟಿನ್ಯೂ ಮಾಡಿ. ಶೀತ ಆಯಿತು ಅಂದರೆ ನಿಮ್ಮ ಮಗುಗೆ ಅದನ್ನು ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ ಅಂತ ಹೇಳಿ, ನಿಮ್ಮ ಮಗು ಬಾಡಿ ಅದನ್ನು ಆಕ್ಸೆಪ್ಟ್ ಮಾಡ್ತಾ ಇಲ್ಲ ಅಂತ ಹೇಳಿ ಅದನ್ನು ಸ್ಟಾಪ್ ಮಾಡಿ. ತರಕಾರಿಗಳನ್ನೂ ಅಷ್ಟೇ ಎಲ್ಲ ಸೊಪ್ಪು ತರಕಾರಿ ಎಲ್ಲದನ್ನು ಕೊಡ್ಬೋದು. ಮಗು ಮೋಷನ್ ಹೋಗುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ತುಂಬ ಗಟ್ಟಿಯಾಗಿ ಹೋಗ್ತಾ ಇದೆ ಅಂತಂದರೆ ಒಂದು ನೀವು ಏನು ಕೊಡ್ತಾ ಇದ್ದೀರಾ ಫುಡ್ಡು, ಅದರಿಂದ ಮಗುಗೆ ಮೋಷನ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿ ಅವಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ ನೀವು. ಹಾಗೆಯೇ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಬೇಳೆ ಕಾಳುಗಳನ್ನೆಲ್ಲ ಸ್ಟಾರ್ಟ್ ಮಾಡ್ಕೊಂಡಾಗ ಡಾಕ್ಟರ್ನ ಹತ್ರ ಹೇಳಿ ಅದನ್ನು ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕೂ ಮುಂಚೆನೇ ಯಾವಾಗಾದರೂ ಹಾಸ್ಪಿಟಲ್ಗೆ ಹೋದಾಗ ವ್ಯಾಕ್ಸಿನೇಷನ್ಸ್ಗೆ ಒಂದು ಗ್ಯಾಸ್ಟ್ರಿಕ್ಕಿಗೆ ಅಂತ ಹೇಳಿ ಒಂದು ಟಾನಿಕನ್ನು ಕೊಡ್ತಾರೆ, ಡ್ರಾಪ್ಸು. ಅದರ ನೇಮ್ ಮರ್ತಿದ್ದೀನಿ, ನಮಗೆ ಕೊಟ್ಟಂಥದ್ದು. ನಿಮ್ಮ ಡಾಕ್ಟರ್ ಯಾವುದನ್ನು ಕೊಡ್ತಾರೆ ಅದನ್ನು ತೊಗೊಂಡಿರಿ. ತುಂಬ ಮೋಷನ್ ಗಟ್ಟಿಯಾಗಿ ಹೋದಾಗ ಅಥವಾ ಹೊಟ್ಟೆ ಏನಾದರೂ ಊದ್ಕೊಳ್ಳೋವಂಥದ್ದು, ಹೊಟ್ಟೆ ಗಟ್ಟಿಯಾಗಿರೋವಂಥದ್ದು, ಆ ಟೈಮ್ನಲ್ಲೆಲ್ಲ ಅದನ್ನು ಯೂಸ್ ಮಾಡ್ಕೊಳ್ಳಿ. ಅದು ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಇದಿಷ್ಟು. ಆನಂತರ 1 ವರ್ಷದ ನಂತರ ನಾರ್ಮಲ್ ಆಗಿ ನೀವು ಯಾವ ರೀತಿ ಅನ್ನೋದನ್ನ ಚಪಾತಿಗಳಾಗಿರ್ಬೋದು, ದೋಸೆಗಳು, ಇಡ್ಲಿ, ಈ ರೀತಿ ಎಲ್ಲವನ್ನು ಕೂಡ ಸ್ಟಾರ್ಟ್ ಮಾಡ್ಕೊಳ್ಬೋದು. ಮಗು ಏನು ತಿನ್ನುತ್ತೆ ಅದನ್ನೆಲ್ಲ ಮೊಸರನ್ನ, ಮಜ್ಜಿಗೆಯನ್ನು ಆ ರೀತಿಯಾಗಿ ಎಲ್ಲದನ್ನು ಕೊಡ್ಬೋದು, ಏನೂ ತೊಂದರೆ ಆಗೋದಿಲ್ಲ. ಮಗುವಿನ ವೆಯ್ಟ್ ಗೇನ್ಗೋಸ್ಕರ ನೀವು ಫಸ್ಟು ರಾಗಿನ ಸ್ಟಾರ್ಟ್ ಮಾಡ್ಕೊಳ್ಬೇಕು. ಮಗು ಬೋನ್ಸ್ ಸ್ಟ್ರೆಂತ್ ಆಗುತ್ತೆ. ಅದಾದಮೇಲೆ ಡ್ರೈ ಫ್ರೂಟ್ಸ್ ಸರಿನ ತಿನ್ನಿಸೋದ್ರಿಂದ ಆದಷ್ಟು ಎಲ್ಲ ರೀತಿಯ ಪ್ರೋಟೀನ್ಸು, ನ್ಯೂಟ್ರಿಯೆಂಟ್ಸು ಅದರಲ್ಲೇ ಸಿಗುತ್ತೆ. ಮಗು ವೆಯ್ಟ್ ಗೇನ್ ಆಗುತ್ತೆ, ಮಗು ಬುದ್ಧಿ ಬೆಳವಣಿಗೆ ಆಗುತ್ತೆ. ಎಲ್ಲ ರೀತಿಯ ನಟ್ಸನ್ನು ನೀವು ಮಿಕ್ಸ್ ಮಾಡಿ ತಿನ್ನಿಸ್ಬೇಕಾಗುತ್ತೆ.
ಇದಿಷ್ಟು ಪ್ರೀಮೆಚ್ಯೂರ್ ಮಕ್ಕಳಿಗೆ ಸರಿಯನ್ನು ಸ್ಟಾರ್ಟ್ ಮಾಡ್ಕೊಳ್ಳುವಂಥದ್ದು. ನೀರನ್ನು ಕೂಡ ಅಷ್ಟೇ, ಸ್ಟಾರ್ಟಿಂಗ್ನಲ್ಲಿ ಒಂದು 30 ml ಕೊಡ್ತಾ ಇದ್ದೀರಾ ಅಂದರೆ ಗ್ರ್ಯಾಜುಯಲಿ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗಿ ಮಗು ಕುಡ್ದಂಗೆ ನೀರನ್ನು ಜಾಸ್ತಿ ಮಾಡ್ಕೊಳ್ತಾ ಹೋಗ್ಬೋದು. ಆದಷ್ಟು 1 ವರ್ಷದವರೆಗೆ ಬಿಸಿ ನೀರನ್ನೇ ಕೊಡೋದಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ಹಾಗೆ ಹಾಲನ್ನು ಈಗ ಒಂದು 9 ಮಂತ್ಸಿಗೆ ಹಾಲನ್ನ ಬೇರೆ ಹಾಲನ್ನ, ಹಸು ಹಾಲನ್ನ ಕೊಡ್ತಾ ಇದ್ದೀರಾ ನೀವು. ಕೆಲವೊಬ್ರು ಎಷ್ಟು ಹೇಳಿದ್ರೂ ಕೇಳೋದಿಲ್ಲ, ಹಸುವಿನ ಹಾಲನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಸುವಿನ ಹಾಲನ್ನು ಕೊಡ್ತಾ ಇರೋವಂಥವ್ರು ಕಂಪಲ್ಸರಿಯಾಗಿ ಒಂದು 40% ಅಷ್ಟು ಹಾಲನ್ನು ತಗೊಂಡ್ರೆ 60% ಅಷ್ಟು ನೀರನ್ನು ಬೆರೆಸ್ಬೇಕಾಗುತ್ತೆ. ಅರ್ಧ ಹಾಲು ಅಥವಾ ಅರ್ಧ ನೀರನ್ನಾದರೂ ಮಿಕ್ಸ್ ಮಾಡಲೇಬೇಕು. ಪೂರ್ತಿ ಗಟ್ಟಿ ಹಾಲನ್ನು ಕೊಡೋ ಹಾಗೆ ಇಲ್ಲ. 1 ವರ್ಷದ ಒಳಗಿನ ಮಗುಗೆ ಒಂದು 1/4 ಲೋಟ ಹಾಲಿಗೆ 3/4 ಲೋಟ ನೀರನ್ನಂತೂ ಬೆರೆಸಿ ಕೊಡಬೇಕು. 1 ವರ್ಷದ ನಂತರ ಕೂಡ ಒಂದು 2 ರಿಂದ 2.5 ವರ್ಷದವರೆಗೂ ಅರ್ಧ ಹಾಲು ಅರ್ಧ ನೀರನ್ನೇ ಕೂಡ ಬೆರೆಸಿ ಕೊಡಬೇಕು. ಅದಕ್ಕೆ ಮಗುವಿಗೆ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಹಾಲನ್ನು, ಮೋಷನ್ ಪ್ರಾಬ್ಲಮ್ ಆಗುತ್ತೆ, ಹೊಟ್ಟೆ ನೋವು ಬರುತ್ತೆ. ಹಾಗೆ ತುಂಬ ಅತಿಯಾಗಿ ಹಾಲನ್ನು ಕೊಡೋದ್ರಿಂದ ಜಂತು ಹುಳುವಿನ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಇದಿಷ್ಟು ನನಗೆ ಗೊತ್ತಿರೋಂಥ ಇನ್ಫಾರ್ಮೇಷನ್ನ ಶೇರ್ ಮಾಡ್ಕೊಂಡಿದ್ದೀನಿ. ಬೇರೆ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ ಕೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.